ಒಂದು ಗೇಮ್ ಅಂತ ಬರುತ್ತೆ, ಅಶ್ವಿನಿ ಜಾನ್ವಿ ಅವ್ರ ಜೊತೆ ಒಂದು ಟೀಮಾಗಿ ಆಡ್ತೀವಿ, ಆಡಿದ ತಕ್ಷಣ ಗೆಲ್ತೀವಿ ನಾವು. ನಾನು ಏನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ. ಅವ್ರು ನನ್ನೇ ಇದು ಮಾಡ್ತಾರೆ, ನನ್ನೇ ಕ್ಯಾಪ್ಟನ್ಸಿ ಓಟಕ್ಕೆ ಕಳಿಸ್ತಾರೆ. ಇನ್ಫ್ಯಾಕ್ಟ್ ನನ್ನ ಹತ್ರ ಬೇಜಾರು ಮಾಡ್ಕೊಂಡಿದ್ದಿದ್ರೆ ಆಡೋಕ್ಕೆ ಆಗ್ತಾಯಿರಲಿಲ್ಲ ನನಗೆ. ಯಾಕೆಂದ್ರೆ ಗಿಲ್ಲಿ ಅವನು ಆಲ್ರೆಡಿ ಸೂರಜ್ ಅವ್ರನ್ನ ಮತ್ತು ಯಾರವರು ರಘು ಅವ್ರನ್ನ ಚೂಸ್ ಮಾಡಿಬಿಟ್ಟಿದ್ದ. ಇನ್ನು ಉಳಿದಿದ್ದು ನಾನು ಧನು ಇಬ್ಬರು ಅವ್ರನ್ನ ಚೂಸ್ ಮಾಡಲೇಬೇಕಾಗಿತ್ತು. ಸೇಮ್ ಟೈಮ್ ನಾವು ಆಡಬೇಕಾಗಿತ್ತು. ಸೊ ವಿ ಪ್ಲೇಡ್ ವಿತ್ ದೆಮ್, ಅದಕ್ಕೋಸ್ಕರ ಚೂಸ್ ಮಾಡಿದ್ರು. ಆಮೇಲೆ ಆ ವಾರ ನಡೀತಾ ಏನಾಗುತ್ತೆ ಅಂದರೆ, ಒಂದು ಸಿಚುವೇಶನ್ ನನ್ನ ಟೀಮ್ ನಾನು ನಿಮಗೋಸ್ಕರ ಆಡ್ತಾ ಇದ್ದೀನಿ ಅಂತಂದಾಗ, ಆ್ಯಂಡ್ ಪ್ರತಿ ವಾರ ಇಟ್ಸ್ ಡಿಫ್ರೆಂಟ್ ಒಪಿನಿಯನ್. ಆಮೇಲೆ ನೀವು ಅವ್ರ ಜೊತೆ ಜಗಳಾಡಿದ್ರ ಅಂತಂದಕ್ಕೆ ನೀವು ನನ್ನ ಪ್ರಕಾರ ಕೆಟ್ಟವ್ರಂತಲ್ಲ. ನಿಮ್ಮಿಬ್ಬರ ಮಧ್ಯೆ ಏನಾಗುತ್ತೆ ಅದು ನಿಮ್ಮಿಬ್ಬರ ಮಧ್ಯೆ. ನನ್ನ ಜೊತೆ ಒಳ್ಳೆತನದಲ್ಲೇ ಇದ್ರೆ ನಾನು ಒಳ್ಳೆತನದಲ್ಲೇ ಇರ್ತೀನಲ್ವಾ. ಆ ಸಿಚುವೇಶನಲ್ಲಿ ಆಟ ಆಡಿದ್ವಿ ನಾವು. ಆಟ ಆಡಿದಾಗ ಏನಾಗುತ್ತೆ, ನಮ್ಮ ಟೀಮ್ ಅಂತ ಬಂದಾಗ ಒಂದು ಬಾಂಡಿಂಗ್ ಉಟ್ಕೊಳುತ್ತೆ. ನಿಮ್ಮ ಜೊತೆ ಆಟ ಆಡಿದ್ರೆ ನೀವು ಯಾವುದೇ ಟೀಮ್ ಆಡಿ, ಇವಾಗ ಎಕ್ಸಾಂಪಲ್ ಇಂಟರ್ನ್ಯಾಷನಲ್ ಪ್ಲೇಯರ್ಸು ಒಂದು IPL ಅಂತ ಬಂದಾಗ ಅವ್ರ ಬಾಂಡಿಂಗ್ ಆಗುತ್ತಾನೆ. ಇಂಟರ್ನ್ಯಾಷನಲ್ ಟೀಮಲ್ಲಿ ಅವ್ರು ಹೊಡೆದಾಡ್ತಾರೆ, ಇಲ್ಲಿ ಬಂದಾಗ ಬಾಂಡಿಂಗ್ ಆಗುತ್ತೆ. ಸೇಮ್ ಅದೇ ಥರ ನಾವು ಒಂದು ಟೀಮ್ ಅಂತ ಆಡಿದಾಗ ಒಂದು ಬಾಂಡಿಂಗ್ ಆಗಿರುತ್ತೆ. ಆಮೇಲೆ ಅವ್ರನ್ನ ಕ್ಯಾಪ್ಟನ್ಸಿ ಒಟ್ಟಿಗೂ ಕಳಿಸ್ತಾರೆ. ಆ ಸಿಚುವೇಶನ್ ಆ ವಾರ ಏನಾಗುತ್ತೆ ಅಂದರೆ, ನನ್ನ ಟೀಮ್ ಅವರಿದ್ದಾಗ ನಾನು ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿರ್ತೀನಿ. ಎಲ್ಲೋ ಒಂದು ಕಡೆ ಅವ್ರಿಗೆ ಹರ್ಟ್ ಆಗುತ್ತೆ, ಎಲ್ಲೋ ಬಿಹೇವಿಯರ್ ಆಗುತ್ತೆ. ಆವಾಗ ಸೇಮ್ ವೇ ನನ್ನ ಟೀಮ್ಗೋಸ್ಕರ ನಿಲ್ಲೇಬೇಕು. ನನ್ನ ಕ್ಯಾರೆಕ್ಟರ್ ಅದು. ಯಾಕಂದ್ರೆ ನನ್ಗೆ ಯಾರೋ ನನ್ನ ಟೀಮಲ್ಲಿದ್ದಾರೆ ಅಂದಾಗ ಅವ್ರ ಪರ ನಿಲ್ಲೋದು ನನ್ನ ಕ್ಯಾರೆಕ್ಟರ್. ಹರ್ಟ್ ಆಗುತ್ತೆ, ನನ್ನ ಸಿಚುವೇಶನ್ ನೋಡ್ತೀನಿ, ಎಲ್ಲೋ ನಾನು ಮಾತಾಡಬಾರ್ದು ಅಂತ ತಡಿತೀನಿ ಜಗಳನ. ಅಟ್ ದ ಸೇಮ್ ಟೈಮ್ ಅವರು ಹೋಗ್ಬಿಟ್ಟು ಒಂದು ಕಡೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನನಗೆ ಬೆನ್ನು ನೋವು, ಕಾಲು ನೋವು ಅಂತೆಲ್ಲ ಹೇಳ್ತಾರೆ. ನಾನು ಜಗಳ ಆಡಿಲ್ಲ ಅವ್ರಿಗೋಸ್ಕರ. ಅಟ್ಲೀಸ್ಟ್ ನಾನು ಹೋಗ್ಬಿಟ್ಟು ಅವ್ರಿಗೆ, ಅರಿವು ಓಕೆ, ನಿಮ್ಮ ಹೆಲ್ತ್ ಸರಿ ಇದೆಯಾ, ಇಟ್ಸ್ ಓಕೆ, ಐ ನೋ ಇಟ್ಸ್ ಹಾರ್ಡ್, ಬಟ್ ಆರಾಮಾಗಿರಿ ಅಂತ ಹೇಳೋದು ಇಟ್ಸ್ ಬೇಸಿಕ್ ಹ್ಯುಮ್ಯಾನಿಟಿ. ಆ ಹ್ಯುಮ್ಯಾನಿಟಿನ ಹೋಗಿ ಬಕೆಟ್ ಅಂತ ಅಂದ್ಕೊಂಡ್ರೆ ನಾನು ಏನು ಮಾಡೋಕ್ಕಾಗಲ್ಲ ಅವ್ರಿಗೆ. ಐ ಡೋಂಟ್ ನೋ ವಾಟ್ ಟು ಸೇ. ಕರೆಕ್ಟ್. ಹ್ಯುಮ್ಯಾನಿಟಿನ ಇಟ್ಸ್ ಜಸ್ಟ್ ಹ್ಯುಮ್ಯಾನಿಟಿ ಬ್ರೋ. ಅಲ್ಲಿ ಹೋಗ್ಬಿಟ್ಟು ನೀವು ಚೆನ್ನಾಗಿದ್ದೀರಾ, ಒಬ್ಬರೇ ಅಳ್ತಾ ಇದ್ದೀರಲ್ಲ. ಯಾಕಂದ್ರೆ ಕಾಂಪಿಟೇಷನ್ ಸೈಡ್ಗಿಟ್ಟರೆ ನಾವೆಲ್ಲರೂ ಅಲ್ಲಿರೋರು ಹ್ಯೂಮನ್ ಜೊತೆ, ನಾವಲ್ಲಿ ಅಲ್ಲಿರೋರು ಪ್ರಾಣಿಗಳ ಇರೋದು. ನಾವಲ್ಲಿ ಎಲ್ಲರೂ ಒಂದೊಂದು ಫೀಲ್ಡಲ್ಲಿ ಏನೋ ಒಂದು ಗಳಿಸೆಯಲ್ಲಿ ಬಂದಿರ್ತಾರೆ. ಎಲ್ರಿಗೂ ಒಂದು ಇಮೇಜ್ ಇದೆ. ಕರೆಕ್ಟ್. ಎಲ್ಲರೂ ಒಳ್ಳೆಯವರಲ್ಲಿರೋರು. ಅಲ್ಲಾಗೆ ಸಿಚುವೇಶನ್ಗಳು ಹಂಗೆ ಮಾಡುತ್ತೆ. ಇವಾಗ ಹೊರಗೆ ಬಟ್ ಅದು ಹೊರಗಡೆ ಹೆಂಗೆ ಪೋಟ್ರೆ ಆಯಿತು ಅಂದರೆ, ನಿಮ್ಮದು ಮತ್ತು ಧನುಷ್ ಅವ್ರದ್ದು ಎಸ್ಪೆಷಲಿ, ಅಶ್ವಿನಿ ಅವರಿಗೆ ದತ್ತುಪುತ್ರರು ಇವರು ಅನ್ನೋ ಥರ ಅದು ಪೋಟ್ರೆ ಆಗಿದ್ದು ಹೊರಗಡೆ. ಅಂದರೆ ಹೊರಗಡೆ ಒಂದು ನರೇಷನ್ ಹೋಗ್ತಿರುತ್ತೆ ಗೊತ್ತಾ, ನೀವು ಈಗ ಒಳಗಡೆ ಏನೋ ಅನ್ಕೊಂಡಿರ್ತೀರ. ಎಲ್ರಿಗೂ ಇವಾಗ ಜನ ದೇವರಲ್ಲೂ ತಪ್ಪು ಹುಡುಕ್ತಾರೆ, ಏನು ಮಾಡೋಕ್ಕಾಗಲ್ಲ. ಸೊ ನಮಗೆ ನಾವು ಸರಿ ಇದೀವಿ ಅಂತ ಅನ್ನಿಸ್ತಾ ಅಷ್ಟೇ. ಇವಾಗ ನಾವು ಅಶ್ವಿನಿ ಅವ್ರ ದತ್ತುಪುತ್ರರು ಅಂತಂದಾಗ ಏನಕ್ಕೆ ಅಶ್ವಿನಿ ಅವ್ರು ಬಂದು ನಮ್ಗೆ ಕೇಳಿದ್ ನಮ್ಮ ಟೀಮ್ಗೋಸ್ಕರ ಆಡ್ತಿ ಅಂತ, ನಾವೇ ಹತ್ರ ಯೋಚನೆ ಮಾಡಿದ್ವಿ, ಓ ಅವರು ನಮ್ಮನ್ನ ಸ್ಟ್ರಾಂಗ್ ಅನ್ಕೊಂಡಿದ್ದಾರೆ ಅದಕ್ಕೆ ಆಡ್ತೀವಿ ಅಂತ. ಹಂಗೆ ನೋಡಿದ್ವಿ ಎಲ್ಲ ಟಾಸ್ ನಾವೇ ತಾನೇ ಗೆದ್ದಿದ್ದು. ಒಳ್ಳೇದಾಯ್ತು ಬಿಡಿ ದತ್ತುಪುತ್ರದಾಗಿದ್ದಕ್ಕೆ. ಯಾಕಂದ್ರೆ ನಾವು ಹಾಕಿದ್ದ ಎಫರ್ಟ್ಸ್ಗೆ ಆಗಿದ್ದು. ಎಕ್ಸಾಂಪಲ್ ಒಂದು ಸಿಚುವೇಶನ್ ಹೇಳ್ತೀನಿ, ಅಲ್ಲಿ ಬಕೆಟ್ ಟಾಸ್ಕ್ ಅಂತ ಬರುತ್ತೆ. ಸಿಚುವೇಶನಲ್ಲಿ ನಮ್ಮ ಆಪೋಸಿಟ್ಟು ರಘು ಮತ್ತು ಸೂರಜ್ ಅವರು ಇರ್ತಾರೆ. ನಮ್ಗಿನ್ನ ಫಿಸಿಕಲಿ ಸ್ಟ್ರಾಂಗ್ ಇರೋ ವ್ಯಕ್ತಿಗಳಿಬ್ರು ಇರ್ತಾರೆ. ನಾನು ದನೋ ಅದೇ ಯೋಚನೆ ಮಾಡ್ತಿರ್ತೀವಿ, ಪ್ರೋ ಓಲ್ಡ್ ಗನ್ಸ್ ವರ್ಸಸ್ ನ್ಯೂ ಗನ್ಸ್ ಅಂತ. ನಾವು ಆಲ್ರೆಡಿ ಫುಲ್ ಡಿಮೋಟಿವೇಟ್ ಆಗಿ ಎನರ್ಜಿ ಎಲ್ಲ ಹೋಗಿರುತ್ತೆ, ಆದರೂ ಹಿಡ್ಕೊಂಡು ಕಷ್ಟಪಡ್ಕೊಂಡು ಏನೋ ಸ್ಟ್ರಾಟಜಿ ಮಾಡ್ಕೊಂಡು ಮಾಡ್ತಿರ್ತೀವಿ. ಗೆದ್ದಿದ್ದು ಯಾರ ಟಾಸ್ಕ್ ನೀವೇ. ಸಿಂಪಲ್. ಅಶ್ವಿನಿ ಅವ್ರು ಅದನ್ನ ನೋಡಿ ನಮ್ಮನ್ನ ಚೂಸ್ ಮಾಡಿದ್ರು. ನಾವು ಇನ್ಫ್ಯಾಕ್ಟ್ ನಾವು ಹೋಗಿ ಬೇಡ್ಕೊಂಡಿಲ್ಲ ಆಡ್ತೀವಿ ಅಂತ, ಅವ್ರು ಬಂದು ನಮ್ಮನ್ನ ಕೇಳ್ಕೊಂಡಿದ್ದು ಆಡಿ ಅಂತ. ಸೊ ಬಕೆಟ್ ಯಾರು ಆಗ್ತಾರೆ ಅಲ್ಲಿ, ಇಟ್ ವಾಸ್ ಅ ಸ್ಟ್ರಾಟಜಿಕ್ ಮೂವ್. ಅವರು ಗಿಲ್ಲಿನೂ ಬಂದು ನಮ್ಮನ್ನ ಕೇಳ್ಬೋದಾಗಿತ್ತು. ಗಿಲ್ಲಿ ಮತ್ತು ಅಶ್ವಿನಿ ಅವ್ರು ಇದ್ದಾಗ ಅಶ್ವಿನಿ ಅವ್ರು ಅಲ್ಲಿ ಕೇಳಿದ್ರೆ ಅವ್ರು ಆಡಿರೋರು, ಯಾರು ನಮ್ಮ ಹತ್ರ ಬಂದು ಕೇಳಿದ್ರು ಅವ್ರ ಟೀಮ್ ನಾವು ಆಡಿದ್ವಿ ಅಷ್ಟೇ. ಆಮೇಲೆ ಅವ್ರನ್ನೇನು ಮಾತಾಡ್ಸಿದ್ದಾವೆಲ್ಲ ಇಟ್ ವಾಸ್ ಜಸ್ಟ್ ಬೇಸಿಕ್ ಹ್ಯುಮ್ಯಾನಿಟಿ ಬ್ರೋ. ಒಬ್ಬರು ಎಲ್ಲೋ ದುಃಖದಲ್ಲಿದ್ದಾರೆ ಅಂದಾಗ ನಾನು ಅವ್ರು ನನಗೆ ಎಷ್ಟೇ ಹರ್ಟ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ಧ್ರುವಂತೂ ಅಷ್ಟೇ, ಲಾಸ್ಟ್ ವೀಕಲ್ಲಿ ಎಷ್ಟೊಂದು ಕಡೆ ನನಗೆ ಅವ್ನು ಮಾತಾಡಿದ ರೀತಿ ಅವೆಲ್ಲ ನನಗೆ ಇಷ್ಟ ಆಗಲಿಲ್ಲ. ಬಟ್ ಎಲ್ಲೋ ಒಬ್ಬನೇ ಇದ್ದಾಗ ನಾನೇ ಹೋಗಿ ಮಾತಾಡಿದ್ದೀನಿ ಬ್ರೋ, ಕಾಂಪಿಟೇಷನ್ ಸೈಡ್ಗಿಟ್ರೆ ಇಟ್ಸ್ ಓಕೆ, ಡೋಂಟ್ ಬಿ ಅಲೋನ್, ರಿಲ್ಯಾಕ್ಸ್. ಸೂರಜ್ಗೂ ಮಾತಾಡಿದ್ದೀನಿ ನಾನು, ಬಿಕಾಸ್ ಇಟ್ಸ್ ಆಲ್ ಕಾಂಪಿಟೇಷನ್. ಎಸ್, ಅಟ್ ದ ಸೇಮ್ ಟೈಮ್ ಅಲ್ಲಿರೋಲ್ಲ ಮನುಷ್ಯರ ತಾನೇ, ವೇರ್ ಆಲ್ ಹ್ಯೂಮನ್ಸ್. ಇವಾಗ ನಾನು ನಿನಗೋಸ್ಕರ ಇಲ್ಲ ನನಗೋಸ್ಕರ ಇಲ್ಲ ಅಂದರೆ ವಾಟ್ಸ್ ದ ಪಾಯಿಂಟ್. ಕರೆಕ್ಟ್. ಅಲ್ಲಿ ನಮಗೆ ನಾವೇ ಇರ್ತಬೇಕಾಗಿತ್ತಲ್ಲಿ. ಇವಾಗ 70 days ನಾವು ಅಷ್ಟು ಜನ ಇದ್ವಲ್ಲ, ನನ್ನ ಕಾಲು ಮುರಿದ್ರೆ ಫಸ್ಟ್ ನೋಡಬೇಕಾಗಿದ್ದೆ ನೀವು. ಅಲ್ಲಿ ಯಾರು ನನ್ನ ಜೊತೆ ಇದ್ರೆ ಅವರೇ ಬಂದು ನೋಡಬೇಕಾಗಿತ್ತು. ಇವಾಗ ನಿಮ್ಗೆ ಹೇಟ್ರೆಡ್ ಇದೆ ನನ್ನ ಮೇಲೆ, ಅಷ್ಟೊಂದು ಕೋಪ ಇದೆ ಅಂತ ನನ್ನ ಕಾಲಿನ ಪ್ರಾಬ್ಲಮ್ ನೀವು ಬಂದು ನೋಡಲ್ವಾ? ಬಂದು ನೋಡ್ತೀರ ತಾನೆ. ಅಲ್ಲಿರೋರು ಎಲ್ರಿಗೂ ಮನಸ್ಥಿತಿ ಇದೆ ತಾನೆ. ಸಿಚುವೇಶನ್ಸ್ ಹತ್ರ ಮಾಡುತ್ತೆ, ಏನು ಮಾಡೋಕ್ಕಾಗಲ್ಲ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.